ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಏನಪ್ಪ ಇವತ್ತು ರೋಡಲ್ಲಿ ವ್ಲಾಗ್ನ ಶುರು ಮಾಡಿದ್ದೀನಿ ಅಂತಂದರೆ, ಇವತ್ತು ನಾವು ಶೀಲಾ ಮೇಡಮ್ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮನೆಯಿಂದ ಹೊರಟೆ, ತಿಂಡಿ ಏನೂ ತಿಂದಿರಲಿಲ್ಲ. ಹಂಗಾಗಿ ಇವಾಗಂತೂ ಸಮ್ಮರು ಎಲ್ರಿಗೂ ಗೊತ್ತಿರೋದೆ. ಇವಾಗಂತೂ ರೋಡಲ್ಲಿ ಒಂದು ಅರ್ಧ ಕಿಲೋಮೀಟ್ರಿಗೆ ಒಬ್ಬೊಬ್ಬರು ಇರ್ತಾರೆ ಈ ಥರ ಮಜ್ಜಿಗೆ ಮತ್ತು ಗಂಜಿ ಎಲ್ಲ ಮಾರ್ತಿರ್ತಾರೆ. ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಹೋಗ್ತಾ ಕುಡ್ಕೊಂಡು ಹೋಗಿ, ಯಾವುದಾದ್ರೂ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ತಿಂಡಿ ತಿಂದಿಲ್ಲ ಅಂದಾಗ ನೀವು ಇದನ್ನು ಆರಾಮಾಗಿ ಕುಡಿಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಜ್ಜಿಗೆ ಮತ್ತು ಗಂಜಿ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಒಂದು ಅದೇನು ಆಂಟಿ ಚೊಂಬು ಇಟ್ಕೊಂಡಿದ್ದಾರಲ್ಲ, ಇದು ಒಂದು ಚೊಂಬಿಗೆ 25 ರೂಪಾಯಿ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಸ್ವಲ್ಪ ಹೊಟ್ಟೆ ಫುಲ್ ತುಂಬೋಯಿತು, ಅಷ್ಟು ನೀಟಾಗಿ ಇತ್ತು, ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಕುಡಿದ್ಬಿಟ್ಟು ನಾನು ಆಂಟಿಗೆ ಫೋನ್ಪೇ ಮಾಡಿದೆ. ಆಂಟಿ ಏನಾದರೂ ವ್ಯೂಸ್ ಲೈಕ್ಸ್ ಬಂತಂದರೆ ಹೇಳಪ್ಪ ಅಂತ ಅಂದರು. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ, ಉಪ್ಪಿನಕಾಯಿ ಅದ್ರ ಜೊತೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಹಂಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ, ಸೊ ಹಂಗೆ ತಿಂದೆ. ಅದಾದಮೇಲೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲೇ ನಮ್ಮ ಹುಡುಗಿ ಬಂದಳು. ನೋಡಪ್ಪ, ಎಂಟ್ರಿ ಕೊಟ್ಟಳು. ಅವಳಿಗೋಸ್ಕರನೇ ಕಾಯ್ತಾಯಿದ್ದೆ ಇವತ್ತು ಬಸ್ ಸ್ಟಾಪಲ್ಲಿ. ಫೈನಲಿ ಬಂದಳು. ಇವಳ ಹೆಸರು ಚಂದನ. ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ತುಂಬ ಸರಿ ನೋಡಿರ್ತೀರ. ನನ್ನ ಫ್ರೆಂಡು ಇವಳು. ನಾವು ಇವತ್ತು ಇಬ್ಬರೂ ಶೀಲಾ ಮೇಡಮ್ ಮನೆಗೆ ಹೋಗ್ತಾಯಿದ್ದೀವಿ. ಶೀಲಾ ಮೇಡಮ್ ಮನೆಗೆ ಇವತ್ತು ಏನೂ ಫಂಕ್ಷನ್ ಇರಲಿಲ್ಲ ಅಥವಾ ಏನೂ ಇರಲಿಲ್ಲ, ಸುಮ್ಮನೆ ಹೋಗ್ಬೇಕಂತ ಅನ್ನಿಸ್ತು. ಆ್ಯಕ್ಚುಲಿ ಅವ್ರದ್ದು ಅಮ್ಮ ತೀರೋಗಿದ್ರು, ಸೊ ತುಂಬ ಬೇಜಾರಲ್ಲಿ ಇರ್ತಿದ್ರಲ್ವ. ಸೊ ಹಂಗಾಗಿ ನಾನು ಮತ್ತು ಅವರಿಗೆ ಸ್ವಲ್ಪ ಖುಷಿ ಕೊಡೋಣ, ಅಂದರೆ ಅವ್ರು ನಮ್ಮ ಜೊತೆ ಇದ್ದಾಗ ಸ್ವಲ್ಪ ಫ್ರೀಯಾಗಿ ಕಂಫರ್ಟಬಲ್ ಆಗಿ ತುಂಬ ಹ್ಯಾಪಿಯಾಗಿ ಇರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ನಾವು ಇವತ್ತು ಹೋಗೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ಹೊರಟ್ಬಿಟ್ಟು ಆಮೇಲೆ ಮೇಡಮ್ಗೆ ಕಾಲ್ ಮಾಡಿದ್ವಿ. ಆಯಿತು, ಏನು ಮಾಡ್ತಿದ್ದೀರಾ? ಹಾಂ, ಮತ್ತು ನಾವು ಫಸ್ಟ್ ಅವರಿಗೆ ಫೋನ್ ಮಾಡಿಬಿಟ್ಟು ಮನೇಲೇ ಇದ್ದಾರಾ ಅಥವಾ ಏನು ಮಾಡ್ತಿದ್ದಾರೆ ಅಥವಾ ಎಲ್ಲರೂ ಹೊರಗಡೆ ಹೋಗಿದ್ವಾರಾ ಅಂತ ಕೇಳ್ಕೊಂಡ್ವಿ. ಅವ್ರು ಆ್ಯಕ್ಚುಲಿ ಮನೆಯಲ್ಲೇ ಇದ್ದರು, ಮನೆಯವರೆಲ್ಲ ಹೊರಗಡೆ ಹೋಗಿದ್ರು. ಹಾಗಾಗಿ ಸದ್ಯ ಒಳ್ಳೆ ಟೈಮ್ಗೆ ಹೊರಟಿದ್ದೀವಿ ಅಂತ ಹೊರಟ್ವಿ. ನಾವು ಬಸ್ಸಲ್ಲೇ ಹೊರಡೋಣ ಅಂತಂದ್ಬಿಟ್ಟು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಅವ್ರದ್ದಿರೋದು ಮನೆ ಕೆಂಗೇರಿಯಲ್ಲಿ, ಹಂಗಾಗಿ ನಾವು ಇಲ್ಲಿಂದ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಹೋದ್ವಿ, ಕೆಂಗೇರಿಗೆಲ್ಲ ಹೋಗಿ ರೀಚ್ ಆದ್ವಿ. ಅದಾದಮೇಲೆ ಆಟೋ ಬುಕ್ ಮಾಡಿದ್ವಿ. ಬಟ್ ಆಟೋ ಈ ಕಡೆ ಬಸ್ ಸ್ಟಾಪಿಗೆ ಬರೋ ಬದಲು ಆ ಕಡೆ ಬಸ್ ಸ್ಟಾಪಿಗೆ ಬಂದಿತ್ತು. ಹಂಗಾಗಿ ನಾವು ಡೈರೆಕ್ಟು ಮೆಟ್ರೋ ಒಳಗೆ ಎಂಟ್ರಿ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ಫಸ್ಟು ಮೆಟ್ರೋಗೆ ಹೋದ್ವಿ. ಮೆಟ್ರೋಗೆ ಹೋಗಿ ಅದಾದಮೇಲೆ ಮೆಟ್ರೋದಲ್ಲಿ ಎಕ್ಸಿಟ್ ಆದ್ವಿ. ಬಟ್ ಹೋಗಿದ್ದು ಸ್ಪೀಡ್ ನೋಡಿದರೆ ನಾವೇನೋ ಮೆಟ್ರೋದಲ್ಲೇ ಇಳ್ದಿದ್ದೀವೇನೋ ಅನ್ನೋ ಫೀಲಿತ್ತು. ಅದಾದಮೇಲೆ ಆಟೋ ಕೂಡ ಬಂತು. ಆಟೋ ಕೂಡ ಬಂದಮೇಲೆ ಆಟೋನ ಹತ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಅವ್ರಿಗೆ ಹೇಳೇ ಇಲ್ಲ, ನಾವು ಇನ್ಫಾರ್ಮ್ ಮಾಡಿಲ್ಲ ನಾವು ಬರ್ತಿದ್ದೀವಿ ಅಂತಂದ್ಬಿಟ್ಟು. ನೋಡೋಣ ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ನಮ್ಗೆ ಆಲ್ಮೋಸ್ಟ್ ಯಾವತ್ತೂ ಈ ಥರ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿಲ್ಲ ನಾವು ಹೋಗ್ತಿದ್ದೀವಿ ಅಂತ. ಬಟ್ ಏನಂತಂದರೆ ಅವರು ಸ್ವಲ್ಪ ಫೀಲಿಂಗಲ್ಲಿ ಇದ್ದಾರಲ್ವ. ಸೊ ನಾವು ಹೋಗಿ ಒಂದು ಸ್ವಲ್ಪ ಮಾತಾಡಿದರೆ ಅವ್ರ ಮನಸ್ಸಿಗೆ ಸ್ವಲ್ಪ ಹಗುರ ಆಗುತ್ತೆ ಅನ್ನೋದು ನಮ್ಮ ಮೈಂಡ್ ಸೆಟ್ ಆಗಿತ್ತು. ಹಾಗಾಗಿ ಹೊರಟ್ವಿ ಇವತ್ತು. ಹೇಳ್ದೆ ಕೇಳಿದೆ, ಬಾಗಿಲು ತಟ್ಟಿದ ತಕ್ಷಣ ನಮಗೆ ಶಾಕ್ ಆಯಿತು, ಯಾರಿದ್ದು ಅಂತ. ಬಟ್ ಇವರು ಶೀಲಾ ಮೇಡಮ್ ತಮ್ಮನ ಮಗ. ಅದಾದಮೇಲೆ ನಮಗೆ ಲಿಯೋ ವೆಲ್ಕಮ್ ಮಾಡಿದ್ದು. ನೋಡಿ ಮೇಡಮ್ ಎಕ್ಸ್ಪ್ರೆಷನ್ನು ಫುಲ್ ಖುಷಿಯಾದರು. ಆ್ಯಕ್ಚುಲಿ ನಾವು ಹೋಗಿದ್ದಕ್ಕೆ ನನಗಂತೂ ಒಂಥರ ತುಂಬ ಸಮಾಧಾನ ಆಯಿತು. ಅದಾದಮೇಲೆ ನಾನು ಚಂದು ಸ್ವಲ್ಪ ಲಿಯೋ ಜೊತೆ ಆಟ ಆಡಿದ್ವಿ. ಅವನು ತುಂಬ ದಿನ ಆಗಿತ್ತಲ್ವಾ ನೋಡಿ, ಅವನೊಂಥರ ಏನೋ ಅಷ್ಟು ಬೇಗ ರಿಯಾಕ್ಟೇ ಮಾಡ್ತಿರಲಿಲ್ಲ, ತುಂಬ ಸೈಲೆಂಟಾಗಿದ್ದ. ಬಟ್ ಬೇಗ ಅಡ್ಜಸ್ಟ್ ಆಗ್ತಾನೆ ಇವನು. ಆಮೇಲೆ ಇಬ್ಬರ ಹತ್ರನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ದ. ಆರಾಮಾಗಿ ಕುತ್ಕೊಂಡು ಆಟ ಆಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಅವನನ್ನು ನೋಡಿದ್ದು. ಯಾವಾಗ ಆಫೀಸಿಗೆ ಕರ್ಕೊಬಂದಿದ್ರು ಆವಾಗಷ್ಟೇ ನೋಡಿದ್ದು. ಅದಾದಮೇಲೆ ನೋಡೇ ಇರಲಿಲ್ಲ. ಹಂಗಾಗಿ ಇವತ್ತು ಒಂಥರ ಅವನ ಜೊತೆ ಮಾತಾಡಿಕೊಂಡು ಅವನ ಜೊತೆ ಆಟ ಆಡ್ಕೊಂಡು ಇದ್ದಿದ್ದು ಒಂಥರ ಸಮಾಧಾನ ಆಗಿತ್ತು. ಮೇಡಮ್ಗೆ ಒಂಥರ ಶಾಕ್ ಆಯಿತು. ಎಲ್ಲೋ ಹೋಗ್ತಾಯಿದ್ದೀನಿ ಅಂತ ಎಲ್ಲೋ ನೋಡಿದ್ರೆ ಇಲ್ಲಿಗೆ ಬಂದಲ್ಲ ಅಂತ ಅವರು ಕೇಳ್ತಾರೆ, ಎಲ್ಲೋ ಹೋಗ್ತಾಯಿದ್ದೀನಿ ಅಂತ ಅಂದಲ್ಲೇ ಅಂತ. ಅದಕ್ಕೆ ನಾನು ಇಲ್ಲೇ ಬಂದಿದ್ದು ಸುಮ್ಮನೆ ಹಂಗೆ ಅಂತ ಅಂದ್ಕೊಂಡು ಅದಾದಮೇಲೆ
ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ತುಂಬ ಹೊತ್ತು ಮಾತಾಡಿಕೊಂಡು ಮತ್ತು ಅಮ್ಮಂಗೆ ಆಗಿದ್ದೆಲ್ಲ ನೆನೆಸ್ಕೊಂಡು ಮತ್ತು ಅವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಎಲ್ಲ ಮಾತಾಡಿಕೊಂಡು 1 ಅವರ್ 2.5 ಅವರ್ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ. ತುಂಬ ದಿನ ಆಗಿತ್ತು ಈ ಥರ ಸುಮ್ಮನೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ದು. ಆಮೇಲೆ ಮಾತಾಡಿಕೊಂಡು ಎಲ್ಲ ಆದಮೇಲೆ ಹೊರಟ್ವಿ ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡೋದು, ಬಂದಿದ್ದಾಯ್ತಲ್ವ. ಮತ್ತು ಅವರು ಸ್ವಲ್ಪ ಸಮಾಧಾನ ಆಗಿದ್ದರು. ಸಮಾಧಾನ ಮಾಡಿಕೊಂಡು ಆಮೇಲೆ ಇನ್ನೇನು ಮಾಡೋದು, ಹೊರಡೋಣ ಅಂತಂದ್ಬಿಟ್ಟು ಹೊರಟ್ವಿ ಮನೆಗೆ. ನಾನು ಇವತ್ತು ಎಷ್ಟು ಮುದ್ದ ಕಾಣ್ತಿದ್ದೀನಿ ತಾನೆ. ಅದಾದಮೇಲೆ ಮೇಡಮ್ಗೂ ಬಾಯ್ ಹೇಳಿಬಿಟ್ಟು ಹಾಗೆ ನಾವು 1-2 ಸೆಲ್ಫಿ ತಗೊಂಡು ಆಟೋ ಬಂತು, ಅಷ್ಟರಲ್ಲೇ ಆಟೋ ಬಂದು ಕೊಟ್ಟೆ ಹೊರಟ್ವಿ. ಅದಾದಮೇಲೆ ಮೇಡಮ್ಗೆ ಯಾವಾಗ ಬರ್ತೀರೋ ಆಫೀಸ್ಗೆ ಅಂತೆಲ್ಲ ಕೇಳಿಕೊಂಡು ಅವ್ರಿಗೆ ಮತ್ತೆ ಪುನಃ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ನಾವು ಇನ್ನು ಓಡೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿತ್ತು, 4:30 or 5 ಆಗಿತ್ತು. ಬಟ್ ಮನೇಲಿ ಏನೂ ಊಟ ಮಾಡಲಿಲ್ಲ ನಾವು. ಹಾಗಾಗಿ ಔಟ್ಸೈಡೇ ತಿನ್ನೋಣ ಅಂತಂದ್ಬಿಟ್ಟು ಇಲ್ಲೇ ಬಸ್ ಸ್ಟಾಪಲ್ಲೇ ಕದಂಬ ವೆಜ್ ಹೋಟೆಲ್ ಇತ್ತು, ಅದೇ ಹೋಟೆಲಿಗೆ ಬಂದ್ವಿ. ಬಟ್ ಹೋಟೆಲಲ್ಲಿ ತಿನ್ಬೇಕು ಅನ್ನೋದೇನಿರಲಿಲ್ಲ, ಅಥವಾ ಅವ್ರ ಮನೆಗೆ ತಿನ್ನಬಾರ್ದು ಅನ್ನೋದೇನಿರಲಿಲ್ಲ. ಬಟ್ ಅವರಿಗೆ ನಾವು ಕಷ್ಟ ಕೊಡಬಾರ್ದು ಅನ್ನೋದು ಒಂದು ಮೈಂಡಲ್ಲಿತ್ತು. ಹಾಗಾಗಿ ಅಲ್ಲೇನೂ ಊಟ ಮಾಡಲಿಲ್ಲ, ಹೋಟೆಲ್ಗೆ ಡೈರೆಕ್ಟಾಗಿ ಬಂದ್ವಿ. ನಾನು ಮಾಮೂಲಿ ಈ ಬಿಸಿಲಿಗಂತೂ ನಿಜವಾಗ್ಲೂ ಏನೂ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ. ಹಾಗಾಗಿ ಮೀಲ್ಸ್ನ ತೊಗೊಂಡೆ. ಬಟ್ ಬೇರೆ ನಾನು ಮಾಮೂಲಿ ಬಟರ್ ಕುಲ್ಚಾ ಆ ಥರ ಕೇಳಿದೆ, ಬಟ್ ಇರಲಿಲ್ಲ. ಹಾಗಾಗಿ ಮೀಲ್ಸ್ನ ತೊಗೊಂಡೆ, ರೈಸು. ಇವಳು ರೋಟಿನ ತೊಗೊಂಡು ಇಬ್ಬರೂ ಊಟ ಮಾಡಿಕೊಂಡು ಅದಾದಮೇಲೆ ಅದೇನೋ ಹೇಳ್ತಾರಲ್ಲ ತಾಯಿ ಕರುಳು ಅಂತ, ಹಂಗೆ ಒಬ್ಬರು ಆಂಟಿ ಸಿಕ್ಕಿದ್ರು ನಮಗೆ. ನಮ್ಮ ಆಪೋಸಿಟೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅವ್ರದ್ದು ಪಾಪು ಇತ್ತು, ಆ ಪಾಪು ಜೊತೆಗೆ ಹಂಗೆ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಪಾಪ ಅವರು ಅದೊಂದು ಪುಟ್ಟು ಮಗುನ ಇಟ್ಕೊಂಡು ಎಷ್ಟು ದೂರದಿಂದ ಬಂದಿದ್ರು. ಅದಾದಮೇಲೆ ಅವರು ಎಲ್ಲೋ ಹೊರಗಡೆ ಔಟ್ಸೈಡ್ ಹೋಗಬೇಕು ಅಂತಂದ್ಬಿಟ್ಟು ಪಾಪನೇ ಅವಳ ಕೈಲಿ ಕೊಟ್ಟರು. ಅದೇ ಹೇಳ್ತಾರಲ್ವ, ತಾಯಿ ಮನಸ್ಸು ತಾಯಿಗೆ ಅರ್ಥ ಆಗೋದು ಅಂತ. ಹಾಗೆ ಅವರು ಔಟ್ಸೈಡ್ ಹೋಗಿ ಬಂದರು. ಅದಾದಮೇಲೆ ಅವರಿಗೆ ಪಾಪು ಕೊಟ್ಬಿಟ್ಟು ಅದಾದಮೇಲೆ ನಾವು ಕೂಡ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬಸ್ ಹತ್ತಿದ್ವಿ. ಅಪ್ಪ ಈ ಬಿಸಿಲಿಗಂತೂ ನೀರು ಎಷ್ಟು ಕುಡಿದ್ರೂ ನೀರು ಸಾಕಾಗೋದೇ ಇಲ್ಲ. ನಿಮಗೂ ಅಷ್ಟೇ ಗೈಸ್ ನಾನು ಹೇಳೋದು, ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ. ಬಿಸಿಲು ಜಾಸ್ತಿ ಇದೆ, ತುಂಬ ಬಿಸಿಲು ಇದೆ ಇವಾಗ. ಸೊ ನೀರೆಲ್ಲ ಜಾಸ್ತಿ ಕುಡೀರಿ, ತುಂಬ ನೀರು ಕುಡೀರಿ ಆದಷ್ಟು. ಮತ್ತು ಫ್ರೂಟ್ ಜ್ಯೂಸ್ ಕುಡೀರಿ. ಅದಾದಮೇಲೆ ನಿಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟಾಗಿ ಇಟ್ಕೊಳ್ಳಿ. ಮತ್ತು ಜಾಸ್ತಿ ಬಿಸಿಲಲ್ಲೆಲ್ಲ ಓಡಾಡಬೇಡಿ. ವಿತೌಟ್ ಸನ್ಸ್ಕ್ರೀನ್ ಅಂತೂ ಓಡಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ನನ್ನ ಕಡೆಯಿಂದ ಇದು ಒಂದು ಸ್ಮಾಲ್ ಸಜೆಷನ್ ಅಂತಲೇ ಅಂದ್ಕೊಳ್ಳಿ ನಿಮಗೆ. ಅದಾದಮೇಲೆ ನಾವು ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ಅದಷ್ಟರಲ್ಲೇ ಸೆಂಟ್ರಲ್ಲೇ ಯಾರೋ ಬಸ್ನ ಅಡ್ಡ ಹಾಕಿದ್ರು. ನಾವು ಏನಾಯ್ತಪ್ಪ ಅಂತಂದ್ಬಿಟ್ಟು ನೋಡಿದ್ರೆ ಅಣ್ಣ ಮಜ್ಜಿಗೆ ಕೊಡೋಕ್ಕೆ ಅಂತಂದ್ಬಿಟ್ಟು ಗಾಡಿ ಸೈಡಿಗೆ ಹಾಕ್ಸಿದ್ರು. ಇವ್ರು ರಾಮನವಮಿ ಇವಾಗ ಮಾಡ್ತಾಯಿದ್ರು. ನನಗೆ ಏನಪ್ಪ ಆಯಿತು ಅಂತ ಶಾಕ್ ಆಗೋಯಿತು. ಅವ್ರ ಅಣ್ಣ ಅಷ್ಟು ಸ್ಪೀಡಾಗಿ ಬಂದರು. ಅದಾದಮೇಲೆ ನೋಡಿದ್ರೆ ಮಜ್ಜಿಗೆ ಕೊಡ್ತಾಯಿದ್ರು. ಮತ್ತು ನಾವು ಕೂಡ ಇನ್ನೇನು ಮಾಡೋದು, ಫುಲ್ ಸುಸ್ತಾಗಿತ್ತಲ್ವ. ಆ ಬಿಸಿಲಿಗಂತೂ ಈ ಥರ ಮಜ್ಜಿಗೆ ಪಾನಕ ಎಲ್ಲಾದರೂ ಕಂಡುಬಿಟ್ರಂತೂ ಓಡೋಗಂಗೆ ಆಗ್ತಿರುತ್ತೆ. ಅದಾದಮೇಲೆ ನಾವು ಇಸ್ಕೊಂಡು ಕುಡಿದ್ವಿ ಒಂದೊಂದು ಗ್ಲಾಸು ಮಜ್ಜಿಗೆ. ಬಟ್ ಪಾನಕ ಏನು ಕೊಟ್ಟಿರಲಿಲ್ಲ, ಬರೀ ಮಜ್ಜಿಗೆ ಅಷ್ಟೇ ಕೊಟ್ಟಿದ್ದರು. ಬಟ್ ನನಗೆ ಮಜ್ಜಿಗೆಗಿಂತ ಜಾಸ್ತಿ ಪಾನಕ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ನಾವು ಮಜ್ಜಿಗೆ ಎಲ್ಲ ಇಸ್ಕೊಂಡು ಕುಡಿದ್ವಿ. ಫುಲ್ಲು ಒಂದು 5 ನಿಮಿಷ ಏನೋ ಬಸ್ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿರೋರಿಗೆಲ್ಲ ಕೊಟ್ಟರು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಯಾರಾದರೂ ಹಿಂಗೆ ಮಾಡಿದ್ರೆ. ಎಷ್ಟು ಖುಷಿ ಆಗುತ್ತಲ್ವ, ನಾವು ಎಷ್ಟು ಸುಸ್ತಾದಾಗ ಈ ಥರ ಏನಾದರೂ ಒಂದು ನಮಗೆ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ನೋಡಿ, ಬಸ್ಸಲ್ಲಿರೋರಿಗೆಲ್ಲರಿಗೂ ಅವರ ಹತ್ರಕ್ಕೇ ಹೋಗಿ ಅವರು ಕೊಟ್ಕೊಂಡು ಅದಾದಮೇಲೆ ಅವರು ಇಳ್ದೋದ್ರು. ಅದಾದಮೇಲೆ ನಾವು ಇಳಿದ್ಬಿಟ್ಟು ನಾನು ಬಸ್ಸಲ್ಲಿ ಬಂದೆ. ಅದಾದಮೇಲೆ ನನ್ನ ಸ್ಟಾಪ್ ಸಿಕ್ಕಿದ್ಮೇಲೆ ಅವಳಿಗೆ ಬಾಯ್ ಹೇಳ್ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಬಂದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಹ್ಯಾಪಿ ಮೂಮೆಂಟ್ಸ್ಗಾಗಿ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.